ಹಲೋ ನಮಸ್ತೆ ಮಲ್ನಾಡ್ ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದೇನು ಬ್ಲರ್ ಬ್ಲರ್ ಆಗಿ ಕಾಣಿಸ್ತಿದೆ ಅಂತ ನೋಡ್ತಾ ಇದ್ದೀರಾ. ಏನಿಲ್ಲ, ಲಾಸ್ಟ್ ಟೈಮ್ ನಾನು ಡೇರೆ ಗೆಡ್ಡೆಗಳನ್ನ ಹಾಕಿ ಕಳಿಸಿದ್ನಲ್ಲ ಕೊರಿಯರ್ ಬಾಕ್ಸ್, ಅದೇ ಕೊರಿಯರ್ ಬಾಕ್ಸ್ ಸ್ವಲ್ಪ ಅಡ್ರೆಸ್ ಎಲ್ಲ ಮರೆಮಾಚ್ಲಿ ಅನ್ಕೊಂಡು ಸ್ವಲ್ಪ ಬ್ಲರ್ ಮಾಡಿದ್ದೀನಿ. ಇವತ್ತು ಆ ಕೊರಿಯರ್ ಗಳೆಲ್ಲ ಯಾವ ರೀತಿಯಾಗಿ ಹೋಗಿ ತಲುಪ್ತು ಅನ್ನೋದನ್ನ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಕಸ್ಟಮರು ಏನೆಲ್ಲ ಹೇಳಿದ್ದಾರೆ, ನನ್ನನ್ನು ಬೈದ್ರಾ ಅಥವಾ ಖುಷಿ ಪಟ್ರ ಕಸ್ಟಮರು ಅನ್ನೋದನ್ನ ನೋಡೋಣ. ಡೇರೆಗೆಡ್ಡೆಗಳನ್ನ ಕಳ್ಸಿದ್ ಹೌದು, ಅದ್ರ ಜೊತೆಗೆ ಒಬ್ರು ಡೇರೆಗೆಡ್ಡೆ, ಅಮೈರ್ ಲಿಲ್ಲಿ ಬಲ್ಬು ಹಾಗೆ ವಾಟರ್ ಲಿಲ್ಲಿ ಗಿಡ ಮೂರು ಕೂಡ ಬೇಕು ಅಂತ ಕೇಳಿದ್ರು. ಅದ್ರಲ್ಲೂ ಕೂಡ ಅವರು ಕೇರಳದವರಾಗಿದ್ರು. ಈ ಸಲ ನಂಗೆ ಕೇರಳದಿಂದ ಒಂದು 3 ಆರ್ಡರ್ಸ್ ಅಂತೂ ಬಂದಿತ್ತು. ಇದುವರೆಗೂ ನಾನು ಕೇರಳಗೆ ಕೊರಿಯರ್ನ ಮಾಡಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಕೇರಳಗೆ ಕೊರಿಯರ್ನ ಮಾಡಿರೋದು. ಈ ವಾಟರ್ ಲಿಲ್ಲಿ ಗಿಡಗಳನ್ನೆಲ್ಲ ನಾನು ಜೂನ್ 8ಕ್ಕೆ ಕಿತ್ತಿಟ್ಕೊಂಡಿದ್ದೆ. ಸಂಜೆನಲ್ಲಿ ಪ್ಯಾಕ್ ಮಾಡೋದಕ್ಕೆ ಆಗುತ್ತೆ ಅಂತ ಬೆಳಗ್ಗೆ ಮುಂಚೆನೆ ಇದನ್ನ ಕಿತ್ತು ಒಂದ್ ಬಕೆಟ್ ನಲ್ಲಿ ನೀರ್ ಹಾಕಿ ಅದು ಫ್ರೆಶ್ ಆಗಿರ್ಲಿ ಅನ್ಕೊಂಡು ಅದ್ರೊಳಗೆ ಹಾಕಿಟ್ಟಿದ್ದೆ. ನಾನು ಡೈರೆಕ್ಟ್ ಆಗಿ ಬೆಳಗ್ಗೆನೆ ಪ್ಯಾಕ್ ಮಾಡಿದ್ರೆ ಒನ್ ಡೇ ಸುಮ್ನೆ ಹಾಳಾಗ್ ಹೋಗುತ್ತಲ್ವಾ ಅಂತ ಹೇಳ್ಕೊಂಡು ಸಂಜೆ ಪ್ಯಾಕ್ ಮಾಡಿದ್ರೆ ಆಯ್ತು ಅನ್ಕೊಂಡು ಅದನ್ನ ಕಿತ್ತು ಇಟ್ಟಿದ್ದೆ. ಇವಾಗ ಬಕೆಟ್ ಇಂದ ಎಲ್ಲ ತಕೊಂಡ್ ಬಂದಿದ್ದೀನಿ. ಅವರು 2 ವಾಟರ್ ಲಿಲಿ ಗಿಡನ ಕೇಳಿದ್ರು. ಅದ್ರಲ್ಲಿ ನಾನು ಅವರು ತುಂಬಾನೇ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಒಂದು ಸಣ್ಣ ಗಿಡನ ಅವರಿಗೆ ಗಿಫ್ಟ್ ಆಗಿ ಕೂಡ ಕೊಟ್ಟಿದ್ದೆ. ಅದು ರಾತ್ರಿ ಟೈಮ್ ನಲ್ಲಿ ಅರಳುತ್ತೆ. ಉಳ್ದಿದ್ದ 2 ಕಲರ್ ಯಾವ್ದಪ್ಪ ಅಂದ್ರೆ ಒಂದು ಪೀಚ್ ಕಲರ್, ಮತ್ತೊಂದು ಈ ಪಿಂಕ್ ಕಲರ್. ಈ 2 ಗಿಡಗಳನ್ನ ಅವ್ರಿಗೆ ನಾನು ಕೊಟ್ಟು ಕಳ್ಸಿದ್ದೆ. ಇವಾಗ ಇದನ್ನ ನಾನು ಯಾವ ರೀತಿಯಾಗಿ ಪ್ಯಾಕ್ ಮಾಡಿದೆ ಅನ್ನೋದನ್ನ ತೋರ್ಸ್ಕೊಡ್ತೀನಿ. ಲಾಸ್ಟ್ ಟೈಮ್ ನಾನು ನಿಮಗೆ ಗಿಡನ ಯಾವ ರೀತಿಯಾಗಿ ಕೀಳೋದು ಅಂತ ತೋರ್ಸ್ಕೊಟ್ಟಿದ್ದೆ. ಅಂದ್ರೆ ಲೋಕಲ್ ನಲ್ಲಿ ಒಬ್ರು ಕಸ್ಟಮರ್ ಬಂದು ಕೇಳಿದ್ರು, ಸೊ ನಾನು ಅವ್ರಿಗೆ ಗಿಡ ಕಿತ್ತು ಕೊಡೋದನ್ನ ನಿಮಗೆ ತೋರಿಸಿದೆ. ಈ ಸಲ ನಾನು ಪ್ಯಾಕಿಂಗ್ ವಿಡಿಯೋನ ತೋರಿಸ್ತಾ ಇದ್ದೀನಿ. ಮೊದ್ಲಿಗೆ ಒಂದ್ ಬಕೆಟ್ ನಲ್ಲಿ ನೀರ್ನ ತಗೊಂಡಿದ್ದೆ. ಆ ನೀರ್ನಲ್ಲಿ ನ್ಯೂಸ್ ಪೇಪರ್ ನ ಮುಳುಗಿಸ್ತಾ ಇದ್ದೀನಿ. ಈ ರೀತಿ ನ್ಯೂಸ್ ಪೇಪರ್ ನ ಮುಳುಗಿಸ್ಬಿಟ್ಟು ಇದನ್ನ ಈ ರೀತಿಯಾಗಿ ನಿಧಾನಕ್ಕೆ ಬಿಡ್ಸ್ಕೊಬೇಕಾಗತ್ತೆ. ಈ ನ್ಯೂಸ್ ಪೇಪರ್ ನೆಂದ್ರ ಮೇಲೆ ಬಿಡ್ಸೋದು ಸ್ವಲ್ಪ ಕಷ್ಟನೇನೆ. ನೀವು ಅಕಸ್ಮಾತ್ ನೆನ್ಸೋದಿಕ್ಕೆ ಮುಂಚೆ ಈ ರೀತಿ ಬಿಡ್ಸ್ಕೊಂಡ್ ನೆನ್ಸಿದ್ರು ಪರವಾಗಿಲ್ಲ. ಆದ್ರೆ ಸ್ವಲ್ಪ ಈ ರೀತಿ ಮಡ್ಚ್ಕೊಂಡ್ ನೆನ್ಸಿದ್ರೆ ಸ್ವಲ್ಪ ಈಸಿ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಒಳಗಡೆ ಸೈಡ್ ನಲ್ಲಿ ಹಸಿಯಾಗಿರೋದಿಲ್ಲ ಅಂತ ಹೇಳ್ಕೊಂಡು ಮೇಲ್ಗಡೆಯಿಂದ ಮತ್ತೆ ನೀರನ್ನ ಈ ನ್ಯೂಸ್ ಪೇಪರ್ ಮೇಲೆ ಚಿಮ್ಮಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಚಿಮ್ಸ್ಕೊಂಡ್ರೆ ಅದ್ರ ಮೇಲೆ ಮತ್ತೆ ಆ ನ್ಯೂಸ್ ಪೇಪರ್ ನ ಎತ್ತಬೇಕು. ಅದ್ರಲ್ಲಿರುವಂತ ನೀರೆಲ್ಲ ಬಸ್ದು ಹೋಗ್ಬೇಕು. ಬಸ್ತೋದ್ರ ಮೇಲೆ ಮತ್ತೆ ಇವಾಗ ಆ ನ್ಯೂಸ್ ಪೇಪರ್ ನ ನೆಲದ ಮೇಲೆ ಹಾಕೊಳ್ತಾ ಇದೀನಿ. ಈ ರೀತಿ ಮಾಡಿದ್ರೆ ಗಿಡ ತುಂಬಾನೇ ಫ್ರೆಶ್ ಆಗಿ ಉಳಿಯುತ್ತೆ. ಡೈರೆಕ್ಟ್ ಆಗಿ ನ್ಯೂಸ್ ಪೇಪರ್ ನ ನಾವು ನೆನ್ಸಿದ್ರೆ, ಫುಲ್ ಓಪನ್ ಮಾಡ್ಕೊಂಡು ನೆನ್ಸಿದ್ರೆ ಫುಲ್ ಪೇಪರ್ ಹರಿದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಫುಲ್ ಓಪನ್ ಇಟ್ಟು ನೆನ್ಸೋದಿಲ್ಲ. ಈ ರೀತಿಯಾಗಿನೇ ಮಾಡೋದು. ಈ ರೀತಿ ಮಾಡಾದ್ರ ಮೇಲೆ ಇವಾಗ ನಾವು ಗಿಡಗಳನ್ನ ಪ್ಯಾಕ್ ಮಾಡ್ಬೇಕು. ನಾನು ಇಲ್ಲಿ ಸಪರೇಟ್ ಆಗಿ 2 ಪ್ಯಾಕ್ ನ ಮಾಡ್ಕೊಳ್ತಾ ಇದೀನಿ. ಅಂದ್ರೆ 2 ಗಿಡನ ತಗೊಂಡಿದ್ದಲ್ವಾ, ಅದಕ್ಕೋಸ್ಕರ 2 ಗಿಡನ ಪ್ಯಾಕ್ ಮಾಡ್ಕೊಳ್ತಾ ಇದೀನಿ. ಇದು ನೈಟ್ ಬ್ಲೂಮರು ಫಸ್ಟ್ ಹಾಕಿರೋಂಥದ್ದು ಪೀಚ್ ಕಲರ್. ಈ ಪೀಚ್ ಕಲರ್ ಮತ್ತೆ ಇನ್ನೊಂದು ಪಿಂಕ್ ಕಲರ್ 2 ಕೂಡ ಬಲ್ಬ್ ಇರುವಂತಹದ್ದೇ ಗಿಡ ಆಗಿದೆ. 2 ಕೂಡ ಮದರ್ ಪ್ಲಾಂಟ್ಸ್ ಏನೆ. ಇವಾಗ ಈ ಗಿಡ ಇಟ್ರ ಮೇಲೆ ಮತ್ತೆ ಈ ಗಿಡದ ಮೇಲೆ ಸ್ವಲ್ಪ ನೀರನ್ನ ಚಿಮ್ಮಿಸ್ಕೊಳ್ತಾ ಇದೀನಿ. ಯಾಕಂದ್ರೆ ಮತ್ತೆ ಆ ಗಿಡ ಸ್ವಲ್ಪ ಫ್ರೆಶ್ ಆಗಿರ್ಬೇಕಲ್ವಾ. ಎಲೆ ಮೇಲೆಲ್ಲ ಸ್ವಲ್ಪ ನೀರನ್ನ ಹಾಕೊಬೇಕು. ಯಾಕಂದ್ರೆ ಎಲೆಗಳೆಲ್ಲ ಹಳದಿಯಾಗಿ ಹಾಳಾಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ರೀತಿಯಾಗಿ ಮಾಡೋದು. ಅಕಸ್ಮಾತ್ ಎಲ್ಲಾದ್ರೂ ಎಲೆ ಕೂಡ ಹಳದಿ ಆಯ್ತು ಅಂದ್ರೆ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಇದ್ರಲ್ಲಿ ಗಡ್ಡೆ ಸಮೇತ ಇರೋದ್ರಿಂದ ಮತ್ತೆ ಅದನ್ನ ನಟ್ರೆ ಮತ್ತೆ ಹೊಸ ಚಿಗುರ್ಕೊಂಡು ಬರುತ್ತದು. ಹೇಗಿದ್ರು ನಾವು ಎಲ್ಲ ಆಗಿರುವಂತಹ ಎಲೆಗಳನ್ನ ಕಿತ್ತು ಹೊಣೆಯೋದಿನ ವಾಟರ್ ಲಿಲ್ಲಿನಲ್ಲಿ. ಅದನ್ನ ಗಿಡದಲ್ಲಿ ಹಾಗೆ ಪಾಂಡ್ ನಲ್ಲಿ ಬಿಟ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅಲ್ಲೇ ಕೊಳ್ತು ನೀರೆಲ್ಲ ಒಂಥರ ಗಲೀಜ್ ಆಗೋದಕ್ಕೆ ಶುರು ಆಗುತ್ತೆ. ಆ ಟೈಮ್ ನಲ್ಲಿ ನಾವು ಈ ರೀತಿ ಹಳದಿಯಾಗಿರೋಂತ ಎಲೆನ ಕಟ್ ಮಾಡಿ ಹಣಿತೀವಲ್ವಾ, ಅದೇ ರೀತಿ ಕಟ್ ಮಾಡಿದ್ರೆ ಆಯ್ತು. ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಗಡ್ಡೆ ಸಮೇತ ಇರೋದ್ರಿಂದ ಚಿಗ್ರಿ ಮತ್ತೆ ಬರುತ್ತೆ. ಇವಾಗ ಕೆಲವೊಂದ್ ಕಡೆನಲ್ಲಿ ಸೇಲ್ ಮಾಡ್ತಾರೆ, ಕೇವಲ ಗಡ್ಡೆ ಅಷ್ಟೇನೆ ಸೇಲ್ ಮಾಡ್ತಾರೆ. ಈ ವಾಟರ್ ಲಿಲಿನಲ್ಲಿ ಮತ್ತೆ ಲೋಟಸ್ ನಲ್ಲಿ ಹೇಳ್ತಾ ಇಲ್ಲ, ಲೋಟಸ್ ನಲ್ಲಿ ಟ್ಯೂಬರ್ನೇ ಸೇಲ್ ಮಾಡೋದು ಅದು ಗೊತ್ತಿದೆ ನಂಗೆ. ಆದ್ರೆ ವಾಟರ್ ಲಿಲಿನಲ್ಲಾದ್ರೂ ಅಷ್ಟೇನೆ ಕೆಲವೊಂದ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಕೇವಲ ಗಡ್ಡೆ ಅಷ್ಟೇನೆ ಸೇಲ್ ಮಾಡ್ತಾರೆ. ಅಂತದನ್ನು ಕೂಡ ನಾನು ನೋಡಿದೀನಿ. ಅದಾದ್ರೂ ಕೂಡ ಚಿಗುರು ಬರ್ತದೆ. ಈಗ ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ ಮತ್ತೊಂದು ನ್ಯೂಸ್ ಪೇಪರ್ ನ ತಗೊಳ್ತಾ ಇದೀನಿ. ಆ ನ್ಯೂಸ್ ಪೇಪರ್ ನ ಹಸಿ ಮಾಡಿಲ್ಲ, ಹೊರಗಡೆಯಿಂದ ಹಾಗೆ ಡೈರೆಕ್ಟ್ ಆಗಿ ಸುತ್ತಾ ಇದೀನಿ. ಮತ್ತೆ ಅದ್ರ ಮೇಲ್ಗಡೆಯಿಂದ ಮತ್ತೊಂದ್ ಸ್ವಲ್ಪ ನೀರನ್ನ ಚಿಮ್ಕಿಸ್ಕೊಬೇಕು. ಈ ರೀತಿ ಅದ್ರ ಮೇಲೆ ಪೇಪರ್ ಎಲ್ಲಾದ್ರೂ ಮತ್ತೊಂದ್ಸಲ ಹರಿತು ಅನ್ನೋ ಹಾಗಿದ್ರೆ ಮತ್ತೇನ್ ಮಾಡಿಯಾ ಅಂದ್ರೆ ನೀವು ಮತ್ತೊಂದ್ಸಲ ಇನ್ನೊಂದ್ ಪೇಪರ್ನ ಹಾಕೊಳ್ಬಹುದು. ಪೇಪರ್ನ ಜಾಸ್ತಿ ಹಾಕಿದಷ್ಟು ಗಿಡ ಸೇಫ್ ಆಗಿ ಇರ್ತದೆ. ಹಾಗಂತ ಹಸಿ ಮಾಡೋದು ಅಂದ್ರೆ ಫುಲ್ ಆ ಪೇಪರ್ ಎಲ್ಲ ಹಸಿಯಾಗಿ ಹರಿದೋಗೋ ತನಕ ಹಸಿ ಮಾಡ್ಬೇಡಿ. ಇವಾಗ ನೋಡಿ, ನಾನು ಈ ಪೇಪರ್ನೆಲ್ಲ ಹಸಿ ಮಾಡಿದ್ರ ಮೇಲೆ ಮತ್ತೆ ಒಂದ್ಸಲ ಈ ರೀತಿ ನೀರನ್ನೆಲ್ಲ ಚಿಮ್ಸ್ಕೊಂಡು ಮತ್ತೊಂದ್ ಪೇಪರ್ನ ಕೂಡ ಸುತ್ಕೊಂಡಿದೀನಿ. ಈ ರೀತಿ ಸುತ್ಕೊಂಡ್ರೆ ಇದೆಯಲ್ಲ, ಪೇಪರ್ ಹರಿದೋದ್ರು ಕೂಡ ಮತ್ತೆ ಸರಿ ಆಗತ್ತೆ. ಇನ್ನೊಂದು ಲಾಸ್ಟ್ ಲೇಯರ್, 3rd ಲೇಯರ್ ನ ಸುತ್ತಿರೋದು
ಆ ಲೇಯರ್ ನ ಸುತ್ತಿರೋದಕ್ಕೆ ನಾನು ಏನ್ ಮಾಡಿದೀನಿ ಅಂದ್ರೆ ನೀರನ್ನ ಚಿಮ್ಸ್ಕೊಳ್ಳಿಲ್ಲ, ಕೇವಲ 2 ಲೇಯರಿಗೆ ಮಾತ್ರ ನೀರನ್ನ ಚಿಮ್ಸ್ಕೊಂಡಿರೋದು. ಇವಾಗ ಇದು 2ನೇ ಗಿಡನ ಇಲ್ಲಿ ಪ್ಯಾಕ್ ಮಾಡ್ತಾ ಇರೋದು. 2 ಗಿಡನ ಕೂಡ ಈ ರೀತಿಯಾಗಿ ಪೇಪರ್ ನಿಂದ ಪ್ಯಾಕ್ ಮಾಡಿದಾಯ್ತು. ಈಗ ಏನ್ ಮಾಡೋದು ಅಂದ್ರೆ ಒಂದು ಕವರ್ ನ ತಗೊಳ್ತಾ ಇದೀನಿ. ನಾನ್ ಇಲ್ಲಿ ಇವತ್ ಬಳಸ್ತಾ ಇರೋಂತ ಕವರ್ ಯಾವ್ದಪ್ಪ ಅಂದ್ರೆ, ಇವಾಗ ನಾವು ರೇಷನ್ ಎಲ್ಲ ತರೋದಿಕ್ ಹೋದಾಗ ಕವರ್ ಗಳು ಸಿಗ್ತದ ನೋಡಿ, ವೈಟ್ ಕಲರ್ ಆಗಿರುವಂತ ಕವರ್, ಬೇಳೆ ಆಗಿರ್ಬೋದು ಅಥವಾ ಅಕ್ಕಿಗಳನ್ನೆಲ್ಲ 5 kg ಕವರ್ ನಲ್ಲಿ ತರ್ತೀವಲ್ಲ, ಅಂತ 5 kg ಕವರ್ ನ ಇಲ್ಲಿ ನಾನು ತಗೊಂಡಿದ್ದೀನಿ. ಆ ಕವರ್ ನಲ್ಲಿ ಈ 2 ಗಿಡಗಳನ್ನ ಇಟ್ಬಿಟ್ಟು ಪ್ಯಾಕ್ ಮಾಡ್ಕೊಳ್ತಾ ಇದೀನಿ. ಒಂದಕ್ಕೊಂದು ಸರಿಯಾಗಿ ಕುತ್ಕೊಬೇಕು. ಎಲೆಗಳೆಲ್ಲ ಸ್ವಲ್ಪ ನಾನು ಮಡ್ಚಿ ಪ್ಯಾಕ್ ಮಾಡಿರೋದು, ಅಂದ್ರೆ ಎಲೆಗಳೆಲ್ಲ ತುಂಬಾ ಉದ್ದುದ್ದ ಇತ್ತದ ಒಂದ್ ಗಿಡದಲ್ಲಿ, ಅದಕ್ಕೋಸ್ಕರ ಅದನ್ನ ಸ್ವಲ್ಪ ಬೆಂಡ್ ಮಾಡಿ ಮಡ್ಚಿ ಮಾಡಿರೋದು ಪ್ಯಾಕ್ ನ. ಅದಕ್ಕೋಸ್ಕರ ಅದನ್ನ ಸ್ವಲ್ಪ ಸೆನ್ಸಿಟಿವ್ ಆಗಿ ಇಡ್ಬೇಕಾಗತ್ತೆ. ಆಮೇಲೆ ಈ ರೀತಿಯಾಗಿ ಆ ಗಂಟಿನ ಕಟ್ತಾ ಇದೀನಿ ನೋಡಿ. ಈ ರೀತಿಯಾಗಿ ಬಂದಿದೆ ಇವಾಗ ಪ್ಯಾಕಿಂಗ್. ಅಂದ್ರೆ ಇದೇ ರೀತಿಯಾಗಿ ಕಳ್ಸೋದಲ್ಲ, ಕಳ್ಸೋದಕ್ಕೆ ಬೇರೆ ಮೆಥಡ್ ಇದೆ. ಇವಾಗ ಮತ್ತೆ ಅವ್ರದ್ದು ಇನ್ನೊಂದು ಕೊರಿಯರ್ ಕೂಡ ಇತ್ತು. ಅಂದ್ರೆ ಅವರು ಅಮೆರ್ ಲಿಲಿನ ಕೂಡ ಕೇಳಿದ್ರು ಅಂತ ಹೇಳ್ಕೊಂಡು, ಅಮೆರ್ ಲಿಲಿನ ನಾನು ಒಂದು 7 ದಿನದ ಹಿಂದೆನೆ ಗಡ್ಡೆನ ಕಿತ್ತಿಟ್ಟಿದೆ. ಯಾಕಂದ್ರೆ ಸ್ವಲ್ಪ ಡ್ರೈ ಆಗ್ಲಿ, ಅಥವಾ ಹಸಿನೇ ಹಾಗೆ ಕಳಿಸ್ಬಿಟ್ರೆ ಏನಾಗುತ್ತೆ, ಅಕಸ್ಮಾತ್ ಕೊಳ್ತು ಹೋಗೋ ಚಾನ್ಸಸ್ ಕೂಡ ಇರ್ತದೆ ಅಂತ ಹೇಳ್ಕೊಂಡು ಸ್ವಲ್ಪ ಡ್ರೈ ಆಗ್ಲಿ ಅನ್ಕೊಂಡು ಒಂದು 7 ದಿನದ ಹಿಂದೆ ನಾನು ಅದನ್ನ ಕಿತ್ತಿಟ್ಟಿದ್ದೆ. ಇವಾಗ ಸ್ವಲ್ಪ ಡ್ರೈ ಆದಂಗ ಆಗಿದೆ. ಅದು ಅಂದ್ರೆ ಗಿಡಗಳು ಚಿಗುರು ಬರ್ತದೆ ಮತ್ತೆ ಸತ್ತೋಗೋದಿಲ್ಲ, ಅದಂತೂ ಗ್ಯಾರಂಟಿ ನಾನ್ ಕೊಡ್ತೀನಿ. ಹಾಗೆ ಇವಾಗ ಇದಕ್ಕೆ ನಾನು ಮೇಲ್ಗಡೆಯಿಂದ ಫಾಯಿಲ್ ಪೇಪರ್ ನ ಸುತ್ತಾ ಇದೀನಿ. ಅಂದ್ರೆ ಈ ರೀತಿಯಾಗಿ ಫಾಯಿಲ್ ಪೇಪರ್ ನ ಸುತ್ತೋದ್ರಿಂದ ಏನಾಗುತ್ತೆ ಅಂದ್ರೆ ಗಡ್ಡೆ ಫುಲ್ ಡ್ರೈ ಆಗಿ ಹಾಳಾಗೋದಿಲ್ಲ ಅನ್ಕೊಂಡು ಈ ರೀತಿ ಫಾಯಿಲ್ ಪೇಪರ್ ನ ಸುತ್ತಿರೋದು. ಲಾಸ್ಟ್ ಟೈಮ್ ನಾನು ಬೇರೆ ಗೆಡ್ಡೆಗಳನ್ನ ಕೂಡ ತೋರಿಸಿದ್ನಲ್ಲ, ಇದೇ ರೀತಿ ಫಾಯಿಲ್ ಪೇಪರ್ ನಲ್ಲಿ ಸುತ್ತಿ ಮಾಡಿರೋದು ಅನ್ಕೊಂಡು ಎಲ್ಲರಿಗೂ ಯಾವ ರೀತಿ ಡೇರೆ ಗೆಡ್ಡೆ ಹೋಗಿ ಮುಟ್ಟಿದೆ ಅನ್ನೋದನ್ನ ಕೂಡ ತೋರಿಸ್ತೀನಿ ನಿಮಗೆ. ಈಗ ಇದನ್ನೆಲ್ಲ ಪ್ಯಾಕ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಒಂದು ಸಣ್ಣ ಬಾಕ್ಸ್ ನ ತಗೊಂಡಿದೀನಿ. ಈ ಬಾಕ್ಸ್ ನ ತಗೊಂಡ್ಬಿಟ್ಟು ವಾಟರ್ ಲಿಲ್ಲಿ ಗಿಡನ ಇದ್ರ ಅಡಿಗಡೆ ಭಾಗಕ್ಕೆ ಹಾಕೊಳ್ತಾ ಇದೀನಿ. ಅಂದ್ರೆ ಸ್ವಲ್ಪ ಆ ಪ್ಲಾಸ್ಟಿಕ್ ಒಳಗಡೆ ಇರುವಂತ ಗಾಳಿನೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ತೆಗಿಬೇಕಾಗತ್ತೆ. ಆಮೇಲೆ ಇದ್ರಲ್ಲಿ ಒಂದ್ ಸೈಡ್ಗೆ ಡೇರೆ ಗೆಡ್ಡೆನ ಇಡ್ತಾ ಇದೀನಿ, ಹಾಗೆ ಇನ್ನೊಂದ್ ಸೈಡ್ ನಲ್ಲಿ ಈ ರೀತಿಯಾಗಿ ಅಮೇರ್ ಲಿಲ್ಲಿ ಬಲ್ಬ್ ನ ಕೂಡ ಇಡ್ತಾ ಇದೀನಿ. ಈ ರೀತಿ ಬೇಡ, ಈ ರೀತಿ ಇರ್ಲಿ ಅನ್ಕೊಂಡು ಇಟ್ಟಿದ್ದೀನಿ. ಇವಾಗ ಈ ಬಾಕ್ಸ್ ನ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ಆಮೇಲೆ ಮೇಲ್ಗಡೆಯಿಂದ ಈ ರೀತಿಯಾಗಿ ಪ್ಲಾಸ್ಟರ್ ನ ಹಚ್ಕೊಳ್ತಾ ಇದೀನಿ. ಗಟ್ಟಿಯಾಗಿ ಪ್ಯಾಕ್ ಮಾಡ್ಬೇಕು, ಯಾವುದೇ ರೀತಿಯಾಗಿ ಓಪನ್ ಆಗಿ ಹೊರಗಡೆ ಬರಬಾರ್ದು. ಆ ರೀತಿಯಾಗಿ ಇಲ್ಲಿ ಪ್ಯಾಕ್ ನ ಮಾಡ್ಕೊಳ್ತಾ ಇದೀನಿ. ಈಗ ಇದಕ್ಕೆ ನಾನಿಲ್ಲಿ ಸಣ್ಣದಾಗಿ 2-3 ಹೋಲ್ ಗಳನ್ನ ಕೂಡ ಮಾಡ್ಕೊಳ್ತಾ ಇದೀನಿ. ಈ ರೀತಿ ಹೋಲ್ ನ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಗಿಡಗಳಿಗೆ ಸ್ವಲ್ಪ ಗಾಳಿ ಅನ್ನೋದು ಆಡ್ತಾ ಇರತ್ತೆ. ಅದರಿಂದಾಗಿ ಗಿಡಗಳು ಆಗ್ಲಿ ಗಡ್ಡೆಗಳಾಗ್ಲಿ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ಅದಕ್ಕೋಸ್ಕರ ಪ್ಯಾಕಿಂಗ್ ಆದ್ರ ಮೇಲೆ ಈ ರೀತಿಯಾಗಿ ಸಣ್ಣದಾಗಿ 1-2-3 ಹೋಲ್ ಗಳನ್ನ ಮಾಡ್ಬೇಕು. ಈಗ ಅವರ ಅಡ್ರೆಸ್ ನ ಬರ್ದ್ಬಿಟ್ಟು ಬಾಕ್ಸ್ ಮೇಲೆ ಮತ್ತೆ ಅಂಟಿಸ್ಬೇಕಾಗತ್ತೆ. ಇವಾಗ ಆ ಬಾಕ್ಸ್ ಮೇಲೆ ಇದನ್ನ ಅಂಟಿಸ್ಕೊಳ್ತಾ ಇದೀನಿ. ಈಗ ರೆಡಿ ಆಯ್ತು ನೋಡಿ ಅವರ ಕೊರಿಯರ್ ಬಾಕ್ಸ್. ಇವ್ರ ಕೊರಿಯರ್ ಹೋಗಿ ಮುಟ್ಟೋದಿಕ್ಕೆ 1 ವಾರನೇ ತಗೊಳ್ತು. ಬೇರೆ ಇಬ್ರು ಕೇರಳದವ್ರದ್ದು ಪಾರ್ಸಲ್ ಹೋಗಿ ತಲುಪಿದ್ರು, ಇವ್ರದ್ದು ಹೋಗಿಲ್ಲ ಅನ್ನೋದೇ ನಂಗೆ ಟೆನ್ಷನ್ ಆಗಿತ್ತು. ಕೊನೆಗೂ ಅವರಿಗೆ ಪಾರ್ಸಲ್ ಹೋಗಿ ಮುಟ್ತು. ಗಿಡ ಹೇಗಿದೆ ಅಂತ ಫಸ್ಟ್ ಕೇಳ್ಬಿಟ್ಟೆ. ಆಮೇಲೆ ಅವ್ರ ಬಾಯಿಂದ ಬಂದಿರೋ ಒಂದು ಮಾತಿಂದ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. 1 ವಾರ ಆದ್ರೂ ಗಡ್ಡೆಗಳಾಗ್ಲಿ ಗಿಡ ಆಗ್ಲಿ ಯಾವುದೇ ರೀತಿಯಾಗಿ ಹಾಳಾಗಿಲ್ಲ ಮೇಡಮ್, ತುಂಬಾ ಚೆನ್ನಾಗಿದೆ ಅನ್ಕೊಂಡು. ನಾವು ಒಂದ್ ಕೊರಿಯರ್ ನ ಮಾಡಿದ್ರ ಮೇಲೆ ಅದ್ರ ಸಂಪೂರ್ಣ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. ಅದು ಎಲ್ಲಿದೆ, ಯಾವಾಗ ತಲುಪುತ್ತೆ ಎಲ್ಲದನ್ನು ಕೂಡ ನಾವು ಟ್ರ್ಯಾಕ್ ಮಾಡ್ತಾನೆ ಇರ್ಬೇಕಾಗತ್ತೆ. ನಮ್ಮ ಕಸ್ಟಮರ್ಸ್ ಕೂಡ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ. ಗಡ್ಡೆಗಳು ಬರುತ್ತಾ ಬರಲ್ವಾ, ನಿಜವಾಗ್ಲೂ ಇವ್ರ ಗಡ್ಡೆಗಳನ್ನ ಕಳಿಸ್ತಾರ ಫೇಕಾ ಏನು ಅನ್ನೋದೇ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ಅಂತದ್ರಲ್ಲಿ ನಾವು ಕಸ್ಟಮರಿಗೆ ಒಂದ್ಸಲ ನಿಮ್ ಪ್ರಾಡಕ್ಟ್ ನ ಹಾಕ್ಬಿಟ್ವಿ, ಇನ್ ನಮ್ ಕೆಲ್ಸ ಮುಗೀತು ಅಂತ ಕೈ ತೊಳ್ಕೊಂಬಾರ್ದು. ಅವಾಗ ಅವರಿಗೆ ವಿಚಾರಿಸ್ತಾ ಇರ್ಬೇಕಾಗತ್ತೆ ಗಡ್ಡೆ ಬಂತ ಅನ್ಕೊಂಡು. ಯಾಕಂದ್ರೆ ಅವರು ಕೂಡ ಟೆನ್ಷನ್ ಆಗೋದಿಲ್ಲ, ಜೊತೆಗೆ ನಮ್ಮ ಮೇಲ್ ಕೂಡ ಒಂದು ನಂಬಿಕೆ ಅನ್ನೋದು ಅವರಲ್ಲಿ ಉಳಿಯುತ್ತೆ. ಇದಿಷ್ಟು ಪ್ಯಾಕಿಂಗ್ ವಿಡಿಯೋ ಆಯ್ತಲ್ಲ. ಇವಾಗ ಡೇರೆ ಗೆಡ್ಡೆಗಳನ್ನ ಕಳ್ಸಿದ ಕಸ್ಟಮರ್ ಯಾವ ರೀತಿ ಎಲ್ಲ ರಿಯಾಕ್ಷನ್ ಮಾಡಿದ್ರು ನೋಡೋಣ ಬನ್ನಿ. ಈಗ ನಮ್ಮ ಡೇರೆ ಕಸ್ಟಮರ್ ರಿವ್ಯೂನ ನೋಡೋಣ ಬನ್ನಿ. ತುಂಬಾ ಜನ ನಂಗೆ ಡೇರೆ ಗೆಡ್ಡೆಗಳನ್ನ ರೀಚ್ ಆದ್ರ ಮೇಲೆ ಫೋಟೋನೆಲ್ಲ ತೆಗ್ದು ಕಳ್ಸಿದೀರಾ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಹಾಗೆ ನಿಮ್ಮ ಅಮೂಲ್ಯವಾಗಿರುವಂತ ರಿವ್ಯೂನ ನೋಡಿ ಕೇಳಿ ತುಂಬಾ ಖುಷಿ ಆಯ್ತು. ತುಂಬಾ ಅಂದ್ರೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ. ಕೆಲವೊಬ್ರು ಏನ್ ಮಾಡಿದಾರೆ ಅಂದ್ರೆ ಫೋಟೋ ತೆಗಿಯೋ ಮುಂಚೆನೆ ನೆಲಕ್ ಹಾಕಿದ್ದಾರೆ. ಅಂದು 3 ಜನದ್ದೇನೋ ಫೋಟೋ ಸಿಕ್ಕಿಲ್ಲ ಅಷ್ಟೇ ನಂಗೆ. ಉಳಿದಿದ್ ಎಲ್ಲರೂ ಕೂಡ ನಂಗೆ ಫೋಟೋ ಕಳ್ಸಿದ್ದಾರೆ. ತುಂಬಾ ಖುಷಿ ಆಯ್ತು. ತುಂಬಾ ಜನ ತುಂಬಾ ಒಳ್ಳೊಳ್ಳೆ ರಿವ್ಯೂನ ಕೊಟ್ಟಿದ್ದೀರಾ. ಆದ್ರೆ ನಂಗೆ ಫಸ್ಟ್ ಒಬ್ರಿಂದ ಮಾತ್ರ ಸಖತ್ ಬೇಜಾರಾಯ್ತು. ಆದ್ರೆ ಇವತ್ತಿನ ದಿನಕ್ಕೆ ನಂಗೆ ತುಂಬಾನೇ ಖುಷಿ ಸಿಕ್ಕಿದೆ ಅವ್ರ ಮಾತುಗಳನ್ನ ಕೇಳಿ. ಆದ್ರೆ ಫಸ್ಟ್ ರೀಚ್ ಆಗಿರೋಂತ ಕಸ್ಟಮರ್ ಇಂದ ಅವತ್ತಿನ ದಿನಕ್ಕೆ ನಂಗೆ ಬೇಜಾರಾದ್ರೂ ಕೂಡ ಇವತ್ತಿನ ದಿನಕ್ಕೆ ತುಂಬಾ ಖುಷಿ ಇದೆ ಅವರಿಂದ.
ಏನ್ ಮೇಡಮ್ ನೀವು ಇಷ್ಟೆಲ್ಲ ದುಡ್ಡು ತಗೊಂಡ್ಬಿಟ್ಟು ಈ ರೀತಿ ಗಡ್ಡೆನ ಕಳ್ಸ್ಬಿಟ್ರಲ್ಲ ಅನ್ಕೊಂಡು ಅವ್ರ ಮೆಸೇಜ್ ಹಾಕಿದಾಗ ನಂಗೆ ತುಂಬಾ ಬೇಜಾರಾಯ್ತು. ದೇವ್ರೆ, ನನ್ನಿಂದಾದ್ರೂ ಏನ್ ತಪ್ಪಾಗಿದೆ ಅನ್ಕೊಂಡು ನಾನು ಒಂದ್ಸಲ ಯೋಚನೆ ಮಾಡಿದೆ. ಆಮೇಲೆ ಕೇಳಿದೆ ಏನಾಗಿದೆ ಅಂತ ಹೇಳ್ಕೊಂಡು ಅವ್ರು ಅಂದ್ರು, ಮೇಡಮ್ ಮೊಳಕೆ ಎಲ್ಲ ಮುರಿದು ಹೋಗಿದೆ ಅಂತ ಗಡ್ಡೆಗಳನ್ನೆಲ್ಲ ಕೊಟ್ಟು ಕಳ್ಸಿದೀರಾ ಅಂತ ಹೇಳಿದ್ರು. ಆದ್ರೆ ಅವ್ರ ತಪ್ಪಿಲ್ಲ ಅದ್ರಲ್ಲಿ ಅನ್ನೋದು ನಂಗೆ 100% ಇವತ್ತು ಕ್ಲಾರಿಟಿ ಸಿಕ್ಕಿದೆ. ಯಾಕಂದ್ರೆ ಅವ್ರ ಅಕ್ಕಪಕ್ಕದವರ ಆ ಗಡ್ಡೆಗಳನ್ನ ನೋಡಿ ಇದು ಖಂಡಿತವಾಗ್ಲೂ ಹುಟ್ಟೋದಿಲ್ಲ, ಇದ್ರಿಂದ ನೀನು ಮೋಸ ಹೋಗಿದ್ಯಾ ಹಾಗೆ ಹೀಗೆ ಅನ್ಕೊಂಡು ಅವರಿಗೆ ಹೇಳಿದ್ದಾರೆ. ಪಾಪ ಅವರು ಕೂಡ ಬೇಜಾರಿಂದ ನನಗೆ ಆ ರೀತಿಯಾಗಿ ಕಮೆಂಟ್ ನ ಹೇಳಿದ್ದಾರೆ. ಮೇಡಮ್ ಮೊಳಕೆ ಮುರಿದ್ರು ಕೂಡ ಏನು ತೊಂದರೆ ಆಗೋದಿಲ್ಲ, ಅದನ್ನ ನೀವು ನೆಲಕ್ಕೆ ಹಾಕಿ ಮತ್ತೆ ಅದಕ್ಕೆ ಚಿಗುರೆ ಬರ್ತದೆ, ಏನೂ ವರಿ ಮಾಡ್ಕೋಬೇಡಿ ಅಂತ ಅವರಿಗೆ ನಾನು ಹೇಳ್ದೆ. ಅವರು ಅವ್ರ ಅಕ್ಕಪಕ್ಕದಲ್ಲಿ ನೋಡೋಣ ನಾನು ನಟ್ತೀನಿ, ಆಮೇಲೆ ಮೊಳಕೆ ಬರ್ಲಿಲ್ಲ ಅಂದ್ರೆ ನೋಡೋಣ ಅಂತ ಹೇಳ್ಬಿಟ್ಟು ಅವರು ಕೂಡ ನಟ್ಬಿಟ್ಟು ಇವಾಗ ಅವ್ರ ಗಡ್ಡೆಗಳಲ್ಲಿ ಮೊಳಕೆಗಳು ಬರೋದಕ್ಕೆ ಶುರು ಆಗಿದೆಯಂತೆ. ಇವತ್ ನಾನು ಅವರಿಗೆ ಮೆಸೇಜ್ ಮಾಡಿ ಕೇಳಿ ಮತ್ತೆ ಅವರಿಂದ ರಿವ್ಯೂನ ಪಡ್ಕೊಂಡು ಇವಾಗ ನಾನು ರಿವ್ಯೂನ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇರೋದು. ಪಾಪ ಅವ್ರ ಅಕ್ಕಪಕ್ಕದವ್ರದಾದ್ರೂ ಏನೂ ತಪ್ಪಿಲ್ಲ, ಯಾಕೆಂದ್ರೆ ಅವರು ಕೂಡ ಡೇರೆ ಗೆಡ್ಡೆಗಳನ್ನ ಬೇರೆಯವ್ರ ಹತ್ರ ತರಿಸಿ ಮೋಸ ಹೋಗಿರೋದ್ರಿಂದ ಅವರು ಅವರಿಗೆ ಈ ರೀತಿಯಾಗಿ ಹೇಳಿದ್ದಾರೆ. ಅವ್ರದ್ದು ಕೂಡ ತಪ್ಪಿದೆ ಅಂತ ನಾನು ಹೇಳೋದಿಲ್ಲ, ನಾನು ಕೂಡ ಮೋಸ ಹೋಗಿದ್ದೀನಲ್ಲ ಅದೇ ರೀತಿ ಅವರು ಕೂಡ ಮೋಸ ಹೋಗಿದ್ದಾರೆ ಅಷ್ಟೇನೆ. ನಿಜವಾಗ್ಲೂ ಡೇರೆ ಗೆಡ್ಡೆಗಳನ್ನ ಮೊಳಕೆ ಬಂದ್ರ ಮೇಲೆ ಇದೆಯಲ್ಲ, ನಾವ್ ಎಷ್ಟೇ ಚೆನ್ನಾಗಿ ಪ್ಯಾಕ್ ಮಾಡಿದ್ರು ಕೂಡ ಕೆಲವೊಮ್ಮೆ ಮುರಿದು ಹೋಗುತ್ತೆ. ಆದ್ರೆ ಡೋಂಟ್ ವರಿ, ಅದು ಮತ್ತೆ ನೆಲಕ್ಕೆ ಹಾಕಿದ್ರ ಮೇಲೆ ಮತ್ತೆ ಶೀಘ್ರ ಬರುತ್ತೆ, ಟೆನ್ಷನ್ ಬೇಡ. ನೋಡಿದ್ರಲ್ಲ ನನ್ ಡೇರೆ ಗಿಡಗಳ ಕಸ್ಟಮರ್ಸ್ ರಿವ್ಯೂ ಎಷ್ಟು ಚೆನ್ನಾಗಿದೆ ಅನ್ಕೊಂಡು. ನೀವು ನೋಡಿದ್ರಲ್ಲ, ನಂಗಂತೂ ಸಾಕಷ್ಟು ಖುಷಿ ಆಯ್ತು. ಯಾರ್ದು ಕೂಡ ಒಂದು ಕೂಡ ಬ್ಯಾಡ್ ಕಮೆಂಟ್ಸ್ ಆಗ್ಲಿ ಕೆಟ್ಟದಾಗಿರುವಂತ ರಿವ್ಯೂ ಇದುವರೆಗೂ ಇಲ್ಲ, ಮುಂದೇನೋ ಗೊತ್ತಿಲ್ಲ. ಇದ್ರಿಂದ ತುಂಬಾ 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 ಖುಷಿ ಆಗಿದ್ದೀನಿ ನಾನು. ಇವತ್ತಿನ ವಿಡಿಯೋ ನಿಮ್ಗೂ ಕೂಡ ತುಂಬಾ ಖುಷಿ ಕೊಟ್ಟಿದೆ, ಹಾಗೆ ಏನಾದ್ರೂ ಸ್ವಲ್ಪ ಸ್ವಲ್ಪ ಯೂಸ್ ಆಗಿದೆ. ವಾಟರ್ ಲಿಲಿ ಗಿಡನ ಯಾವ ರೀತಿ ಪ್ಯಾಕ್ ಮಾಡುದು ಅನ್ನೋದು ಕೂಡ ಗೊತ್ತಿಲ್ಲದೆ ಇರೋರು ತಿಳ್ಕೊಂಡ್ರು ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬೈ.